ನಮಸ್ಕಾರ. ನೀವು ನೋಡ್ತಿರೋದು ನ್ಯೂಸ್ 88 ಗದಗ. ಲಕ್ಷ್ಮೇಶ್ವರ್ ಪುಟ್ಟಗಾಂವ ಬಡ್ನಿ ಗ್ರಾಮದ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ತಹಶೀಲ್ದಾರರಿಗೆ ಮನವಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಪುಟ್ಟಗಾಂವ ಬಡ್ನಿ ಗ್ರಾಮದ ವಿವಿಧ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ವತಿಯಿಂದ ಲಕ್ಷ್ಮೇಶ್ವರ ತಾಲೂಕು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತೋದಯ ಹಸಿರು ಸೇನೆ ಸಂಸ್ಥಾಪಕ ಚಂದ್ರಶೇಖರ ಬಿಟಿ, ಜೂನ್ 26ರಂದು ಗ್ರಾಮದ ರೈತರ ಹೊಲಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನು ದುರಸ್ತಿಗೊಳಿಸುವುದು ಹಾಗೂ ಪುಟ್ಟಗಾಂವ ಬಡ್ನಿ ಗ್ರಾಮಕ್ಕೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ಧರಣಿ ನಡೆಸಲಾಗಿತ್ತು. ಆದಾಗ್ಯೂ ಇದುವರೆಗೆ ಯಾವುದೇ ಸಮಸ್ಯೆಗಳಿಗೆ ಸಮರ್ಪಕ ಪರಿಹಾರ ದೊರೆತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಮನವಿ ಸಲ್ಲಿಸಲಾಗಿತ್ತು. 1 ವಾರದೊಳಗೆ ಗ್ರಾಮದ ರಸ್ತೆ, ಕುಡಿಯುವ ನೀರು, ಚರಂಡಿ ಸೇರಿದಂತೆ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸದಿದ್ದಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ನೇತೃತ್ವದಲ್ಲಿ ತಹಶೀಲ್ದಾರರ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗ್ರಾಮಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ಪುಟ್ಟಗಾಂವ ಬಡ್ನಿ ಸರ್ವ ಸದಸ್ಯರು, ಪದಾಧಿಕಾರಿಗಳು ಹಾಗೂ ಇತರರು ಇದ್ದರು. ಅಲ್ಲಿಗೆ ಅನುದಾನನೂ ಕೂಡ ಬರಲಿಲ್ಲ. ಸಂಬಂಧಪಟ್ಟ ಇಲಾಖೆಗಳು, ಅಧಿಕಾರಿಗಳು ಕೂಡ ಬಂದು ನಮಗೆ ಅದ್ರ ಉತ್ತರನೂ ಕೂಡ ಕೊಡ್ಲಿಲ್ಲ. ಅದು ನೋವಿನ ಸಂಗತಿ. ಹಾಗಾಗಿ ತಹಶೀಲ್ದಾರ್ ಅವರು ಬಂದು ಅವತ್ತು ಮನವಿಯನ್ನ ತಗೊಂಡಿದ್ರು. PSI ಸಾಹೇಬ್ರೆಲ್ಲ ಬಂದಿದ್ರು, CPI ಕೂಡ ಬಂದಿದ್ರು. ಅವತ್ತು ಇವ್ರು ಕೆಲಸ ಮಾಡ್ತಾರೆ, ಇನ್ಮೇಲೆ ಅಧಿಕಾರಿಗಳು ತಗೊಳ್ತಾರೆ ಅಂತೇಳಿ ನನ್ನ ಹತ್ರ ಏನು ಮನವಿಯನ್ನ ನಾವೆಲ್ಲ ಪುಟ್ಟಗಾಂವ ಬಡ್ನಿಯವರು, ಅಕ್ಕ ಸುತ್ತಮುತ್ತ ಹಳ್ಳಿಯವರು, ದೇವಹಳ್ಳಿ, ಪುಟ್ಟಗಾಂವ ಬಡ್ನಿ, ಅದಕ್ಕೆ ಸಂಬಂಧಪಟ್ಟಂತೆ ಹಳ್ಳಿಗಳು ಏನ್ ನೋವಲ್ಲಿದ್ವು ಆ ನೋವನ್ನ ಮರ್ಸಕ್ಕೋಸ್ಕರ ಅವತ್ತು ಸ್ಟ್ರೈಕ್ ಅನ್ನ ಮಾಡಿದ್ವಿ. ಆದ್ರೆ ಇವತ್ತಕ್ಕೂ ಕೂಡ ಫಲ ಕೊಡ್ಲಿಲ್ಲ. ಮತ್ತೆ ಅದೇ ಹೋರಾಟಕ್ಕೆ ನಾವು ಕೈ ಎತ್ಕೊಳ್ಬೇಕು ಅಂತೇಳಿ ನಾವು ತಂದ್ಕೊಂಡಿದ್ವಿ. ಆದ್ರೆ ಸಂಬಂಧಪಟ್ಟ ತಹಶೀಲ್ದಾರ್ ಅವರು ಇಲ್ಲ, ಇವತ್ತು ಕೂಡ ನಾನು ಮನವಿಯನ್ನ ಕಳಿಸ್ತೀನಿ, ಇವತ್ತು ಕೂಡ ನಾನು ಮನವಿಯನ್ನ ಕಳಿಸಿ ಆ ಕೆಲಸ ಆಗ್ಲಿ ಮಾಡ್ಸಕ್ ನಾನು ಸದಾ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಈ ಮೂಲಕ ಮಾಧ್ಯಮದ ಮುಖಾಂತರ ಹೇಳಿದ್ದೇನೆ ಅಂದ್ರೆ, ಈ ಕ್ಷೇತ್ರದ MLA ಒಂದು SC ಕ್ಷೇತ್ರದ MLA ಪಾಪ, ಯಾವುದೇ ಪಕ್ಷದ MLA ಇರ್ಲಿ, ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ತಾವು ಯಾವಾಗ್ಲೂ ಭಾಷಣದಲ್ಲಿ ಒಂದು ಮಾತನ್ನ ಹೇಳ್ತಾ ಇರ್ತೀನಿ, ನಾನು ಗಮನಿಸ್ತಾ ಇರ್ತೀನಿ. ನಾನು 224 ಕ್ಷೇತ್ರದ MLAಗಳಿಗೆ ನಾನು ಮುಖ್ಯಮಂತ್ರಿ, ಒಂದು ಪಕ್ಷದ ಮುಖ್ಯಮಂತ್ರಿ ಅಲ್ಲ ಅಂತ ತಾವು ಹೇಳಿದ್ರಿ. ಆ ಮಾತಿಗೆ ಈ ಕ್ಷೇತ್ರದ MLAನ ಕರೆದು ರೋಡುಗಳ ಅಭಿವೃದ್ಧಿಗೋಸ್ಕರ 1,000 ಕೋಟಿಯನ್ನು ಅನುದಾನವನ್ನ ಕೊಟ್ಟು, ನೀರಾವರಿಗೋಸ್ಕರ 5,000 ಕೋಟಿಯನ್ನು ಅನುದಾನವನ್ನ ಈ ಕ್ಷೇತ್ರಕ್ಕೆ ನೀವು ಬಿಡುಗಡೆ ಮಾಡಬೇಕು. ಜೊತೆಗೆ ನಾವು ಇವತ್ತೇನು ನಮ್ಮ ಆಡರ್ಕಟ್ಟೆ ಗ್ರಾಮದಲ್ಲೂ ಕೂಡ ನಾವು ಇವತ್ತು ಪ್ರತಿಭಟನೆ, ನಮ್ಮ ಆಡರ್ಕಟ್ಟೆ ಗ್ರಾಮಸ್ಥರ ನೋವನ್ನ ಕೇಳಿ ಅಲ್ಲೂ ಕೂಡ ನಮ್ಮ ಸಂಬಂಧಪಟ್ಟ ಮುನ್ಸಿಪಾಲಿಟಿ ಇಲಾಖೆಯ ಮುಖ್ಯಾಧಿಕಾರಿಗಳು ಬಂದು ನಮ್ಮ ಮುನ್ಸಿಪಾಲಿಟಿ ನೀರನ್ನ ಅಲ್ಲಿ ಒಂದು ಫೂಲನ್ನ ಮಾಡಿ ಆ ನೀರನ್ನ ಮುಂದುಗಡೆ ಹೋಗುವಂತೆ ಮಾಡಿ, ಹೊಲದಲ್ಲಿ ಸುಮಾರು 160 ಎಕರೆ ನೀರಾವರಿಯನ್ನ ಹೊಲದ ಮೇಲೆ ಹರಿದು ಹೊಲ ರೈತರನ್ನ ಜೀವಂತವಾಗಿ ನೋವು ಕೊಟ್ಟಂತ ಆ ನೀರನ್ನ ಒಳ ಹರಿವಿನಿಂದ ಬೇರೆ ಕಡೆ ಡಂಪ್ ಮಾಡಿ ಅಂತೇಳಿ ನಾವು ಏನು ಸಂಬಂಧಪಟ್ಟವರೆಲ್ಲ ಇವತ್ತು ಊರು ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ವಿ. ಅದು ಇವತ್ತು ಸಂಬಂಧಪಟ್ಟ ಇಲಾಖೆಯವರು ಕೂಡ ಅದನ್ನ ಮನವಿಯನ್ನ ಸ್ವೀಕರಿಸಿದ್ದಾರೆ. ಆದ್ರೆ ಮನವಿ ಅಷ್ಟೇ ತಗೊಂಡು ಸುಮ್ಮನೆ ಕೂತ್ರೆಯನ್ನು ನಾವು ಅದಕ್ಕೆ ಗೌರವ ಕೊಡೋದಿಲ್ಲ. ಅಧಿಕಾರಿಗಳಾದವರು ಟೈ ಮಾಡಿ ತಮ್ಮ ಇಲಾಖೆಗೆ ಕಳಿಸಿ ನೀವು ಅಧಿಕಾರಿಗಳು, ನಿಮ್ಗೆ 35 ವರ್ಷ ಇರುತ್ತೆ, MLAಗಾದ್ರೆ 5 ವರ್ಷ ಇರುತ್ತೆ. ನೀವು ಮಾಡುವಂತ ಕೆಲಸ ತನ್ನ ತಂದೆ ತಾಯಿಗೆ ಗೌರವ ಕೊಟ್ಟಂತೆ. ಸರ್ಕಾರದ ಕೆಲಸ ದೇವರ ಕೆಲಸ ಅಂದ್ರೆ, ನಿಮ್ಮ ತಾಯಿಗೆ ಏನು ಗೌರವ ಕೊಡ್ತಿರಲ್ಲ ಅದೇ ಗೌರವ ಈ ಕೆಲಸದಲ್ಲಿ ಮಾಡಿಕೊಡಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು BT ಚಂದ್ರಶೇಖರ್ ಅಂತ ನನ್ನ ಹೆಸರು. ನಮಸ್ಕಾರ.